ನಮಸ್ಕಾರ ಸ್ನೇಹಿತರೆ, ಕುಕ್ ಸ್ಟಾರ್ ಡೈರಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಫಸ್ಟು ನಿಮಗೆಲ್ಲ ಸಂಕ್ರಾಂತಿ ಹಬ್ಬದ ಅಡ್ವಾನ್ಸ್ ಆಗಿ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಹಾಗೆ ನಾನು ಇವತ್ತು ಮಾಡ್ತಾ ಇರೋಂಥ ರೆಸಿಪಿ ಚಿಕನ್ನು ಇದಕ್ಕೆ ಬೇಳೆ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ. ಪಾರಮ್ ಚಿಕನ್ನು ಇದಕ್ಕೆ ಬೇಳೆ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ. ಅದಕ್ಕೆ ಏನೇನು ಪದಾರ್ಥಗಳು ಬೇಕು, ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನಿಲ್ಲಿ 1.5 kg ಆಗೋಷ್ಟು ಚಿಕನ್ನ ತೊಗೊಂಡಿದ್ದೀನಿ. ಪಾರಮ್ ಚಿಕನ್ನು ಚಿಕ್ಕ ಬಾಯ್ಲರು. ಹಾಗೆಯೇ ಒಂದು ಅರ್ಧ kg ಆಗೋಷ್ಟು ಇದಕ್ಕೆ ಬೇಳೆನ ಇದಕ್ಕೆ ಇಟ್ಕೊಂಡಿದ್ದೀನಿ. ನಾನು ಸ್ವಲ್ಪ ಹೆಚ್ಚಾಗಿ ಮಾಡ್ತಾಯಿದ್ದೀನಿ ಸಾಂಬಾರು. ಒಂದು 8-9 ಜನಕ್ಕೆ ಮಾಡ್ತಾಯಿದ್ದೀನಿ. ಅದರಿಂದ ಎಲ್ಲ ಹೆಚ್ಚೆಚ್ಚಾಗಿ ತೊಗೊಂಡಿದ್ದೀನಿ. ನೀವೇನಾದರೂ ಕಡಿಮೆ ಜನ ಇದ್ದರೆ ಸ್ವಲ್ಪ ಇದರಲ್ಲಿ ಅರ್ಧ ಹಾಕ್ಕೊಳ್ಳಿ. ನಾನಿಲ್ಲಿ ಶುಂಠಿನ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಇಷ್ಟು ಶುಂಠಿ ತೊಗೊಂಡಿದ್ದೀನಿ. ಒಂದು 3-4 ಸ್ಪೂನ್ ಆಗೋಷ್ಟು ಶುಂಠಿನ ಕಟ್ ಮಾಡಿ ತೊಗೊಂಡಿದ್ದೀನಿ. ಒಂದು 4 ಹಸಿರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. 2 ಗಡ್ಡೆ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಬಿಡಿಸಿ. ಒಂದು 10 ಒಣಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಖಾರದ್ದು. 1 ಸ್ಪೂನ್ ಆಗೋಷ್ಟು ಕಾಳು ಮೆಣಸು ತೊಗೊಂಡಿದ್ದೀನಿ. ಹಾಗೆಯೇ ಗಸಗಸೆ ತೊಗೊಂಡಿದ್ದೀನಿ 1 ಸ್ಪೂನು. ಚಕ್ಕೆ ಒಂದು 4 ಇಂಚಾಗೋಷ್ಟು ಚಕ್ಕೆ ತೊಗೊಂಡಿದ್ದೀನಿ. ಒಂದು 10-15 ಲವಂಗ ತೊಗೊಂಡಿದ್ದೀನಿ. ಸೋಂಪು ಸ್ವಲ್ಪ ತೊಗೊಂಡಿದ್ದೀನಿ. ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸೋಂಪು ತೊಗೊಂಡಿದ್ದೀನಿ. ತುರಿದಿರೋ ಕೊಬ್ಬರಿನ ಒಂದು ಅರ್ಧ ಒಳ್ಳನಷ್ಟು ತೊಗೊಂಡಿದ್ದೀನಿ. ಒಂದು 3 ಈರುಳ್ಳಿನ ಈ ಥರ ಕಟ್ ಮಾಡಿದ್ದೀನಿ. 2 ಟೊಮೆಟೊ ಹಣ್ಣನ್ನ ಕಟ್ ಮಾಡಿ ತೊಗೊಂಡಿದ್ದೀನಿ ಫ್ರೈ ಮಾಡೋದಕ್ಕಿದೆಲ್ಲ. ಧನಿಯಾ ಪುಡಿ ತೊಗೊಂಡಿದ್ದೀನಿ. ಒಂದು 4-5 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ತೊಗೊಂಡಿದ್ದೀನಿ. ಸಾರು ಜಾಸ್ತಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಹೆಚ್ಚಾಗಿ ತೊಗೊಂಡಿದ್ದೀನಿ. ಈಗ ಬಾಣಲಿ ಇಟ್ಟಿದ್ದೀನಿ. ಮಸಾಲೆ ಪದಾರ್ಥಗಳನ್ನ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. 1 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗ್ತಿದೆ. ನಾನೀಗ ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಹಾಗೆಯೇ ಹಸಿಮೆಣಸಿನ್ಕಾಯಿನೂ ಹಾಕ್ತಾಯಿದ್ದೀನಿ. ಟೊಮೆಟೊ ಹಣ್ಣು ಮತ್ತು ಈರುಳ್ಳಿನೂ ಕಟ್ ಮಾಡಿರೋದನ್ನು ಸೇರಿಸ್ತಾಯಿದ್ದೀನಿ. ಫ್ರೈ ಆಗ್ತಿದೆ. ಕಾಳು ಮೆಣಸು ಸೇರಿಸ್ಕೊಳ್ತೀನಿ. ಹಾಗೆಯೇ ಸೋಂಪು ಸೇರಿಸ್ಕೊಳ್ತೀನಿ. ಈಗ ಗಸಗಸೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಉಳಿದಿರೋ ಪದಾರ್ಥ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗನ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲ ಫ್ರೈ ಮಾಡ್ಕೊಳ್ತೀನಿ. ಫ್ರೈ ಆಗ್ತಿದೆ. ಕೊಬ್ಬರಿನ ಸೇರಿಸ್ಕೊಳ್ತೀನಿ. ಹುರಿದಿರೋ ಕೊಬ್ಬರಿ ಒಂದು ಅರ್ಧ ಒಳ್ಳನಷ್ಟು, ಅರ್ಧ ಚಿಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದು ಧನಿಯಾ ಪುಡಿ ಸೇರಿಸ್ಕೊತಾ ಇದ್ದೀನಿ. ಇದು ನಾನು ಫ್ರೈ ಮಾಡಿ ಧನಿಯಾನ ಪುಡಿ ಮಾಡ್ಕೊಂಡಿರೋದು ಮನೆಯಲ್ಲೇ. ಲಾಸ್ಟ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನ ಸೇರಿಸ್ಕೊಳ್ತೀನಿ. ಈಗ ಇದೆಲ್ಲ ಆಗಿದೆ. ಇದನ್ನು ಸೈಡ್ಗೆ ಇಟ್ಬಿಟ್ಟು ನಾನು ಚಿಕನ್ನ ಒಗ್ಗರಣೆಗೆ ಇಡ್ತೀನಿ. ಇದು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ತೀನಿ. ಈಗ ನಾನು ಸಾರು ಮಾಡೋದಕ್ಕೆ ಕುಕ್ಕರ್ ಇಡ್ತಾಯಿಲ್ಲ, ಒಂದು ಬಟ್ಲು ಇಟ್ಕೊಂಡಿದ್ದೀನಿ. ಅದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಸ್ಪೂನ್ ಆಗೋಷ್ಟು ಒಗ್ಗರಣೆಗೆ. ಎಣ್ಣೆ ಬಿಸಿಯಾಗಿದೆ. 1 ಈರುಳ್ಳಿನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಕರಿಬೇವು ಸೊಪ್ಪನ್ನ ಸೇರಿಸ್ತೀನಿ. ಟೇಸ್ಟ್ ಚೆನ್ನಾಗಿರುತ್ತೆ. ಈರುಳ್ಳಿ ಫ್ರೈ ಆಗಿದೆ. ಚಿಕನ್ನ ಸೇರಿಸ್ಕೊಳ್ತೀನಿ ಫಸ್ಟು. ಅರಿಶಿನ ಹಾಕಿ ನೀಟಾಗಿ ತೊಳೆದು ಇಟ್ಟಿದ್ದೆ. ಚಿಕನ್ನ ಸೇರಿಸ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ತೀನಿ. ಈಗ ಸ್ವಲ್ಪ ಚಿಕನ್ಗೆ ಉಪ್ಪನ್ನ ಸೇರಿಸ್ಕೊಳ್ತೀನಿ. ಆಮೇಲೆ ಮಸಾಲೆ ಹಾಕಿದ್ಮೇಲೆ ನೋಡಿಕೊಂಡು ಹಾಕ್ಕೊಳ್ತೀನಿ ಉಪ್ಪನ್ನ. ಒಂದ್ಸಾರಿ ಎಲ್ಲ ಮಿಕ್ಸ್ ಮಾಡಿ ತಟ್ಟೆ ಮುಚ್ತೀನಿ. ಈಗ ಮಸಾಲೆನ ಏನು ಫ್ರೈ ಮಾಡ್ಕೊಂಡಿದ್ದೆ ಅದನ್ನೆಲ್ಲ ಇವಾಗ ಗ್ರೈಂಡ್ ಮಾಡ್ಕೊಳ್ತೀನಿ. ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಗ್ರೈಂಡ್ ಮಾಡ್ಕೊಳ್ತೀನಿ. ಎಲ್ಲ 2 ಸಾರಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತೀನಿ. ಸ್ವಲ್ಪ ಪುದೀನ ಸೊಪ್ಪು, ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ರುಬ್ಕೊಳ್ತೀನಿ. ಈಗ ಒಗ್ಗರಣೆಯಲ್ಲಿ ಒಂದು 10 ನಿಮಿಷ ನಾನು ಚಿಕನ್ನ ಬೇಯಿಸ್ಕೊಂಡಿದ್ದೀನಿ. ಈಗ ಬೇಳೆ ಸೇರಿಸ್ಕೊಳ್ತೀನಿ. ಬೇಳೆ ಯಾವುದೇ ಕಾರಣಕ್ಕೂ ನುಣ್ಣಕ್ಕಾಗಬಾರ್ದು. ಬೇಳೆ ಹಂಗೆ ಇರಬೇಕು. ಬೇಳೆ ಹಾಕಿದ್ಮೇಲೆ ಒಂದು 5 ನಿಮಿಷಕ್ಕೆ ಮಸಾಲೆನ ಸೇರಿಸ್ತೀನಿ. ಬೇಳೆ ಹಾಕಿ ಒಂದು ಸಾರಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಒಗ್ಗರಣೆಯಲ್ಲಿ ಬೇಳೆನೂ ಸಹ ಬೇಯಲಿ.
ಈಗ ಚಿಕನ್ ಹಾಕಿ ಒಂದು 15 ನಿಮಿಷ ಬೇಯಿಸ್ಕೊಂಡೆ, ಮತ್ತು ಬೇಳೆ ಹಾಕಿ ಒಂದು 5 ನಿಮಿಷ ಆಗಿದೆ. ಈಗ ನಾನು ಮಸಾಲೆನ ಸೇರಿಸ್ತೀನಿ, ರುಬ್ಕೊಂಡಿರೋ ಮಸಾಲೆನ ಸೇರಿಸ್ತೀನಿ. ಈಗ ನೀರು ಉಪ್ಪು ಸೇರಿಸ್ಕೊಳ್ತೀನಿ. ನಾನು ಇಷ್ಟು ಸಾರಿಗೆ ಒಂದು 3 ಗ್ಲಾಸ್ ಆಗೋಷ್ಟು ನೀರನ್ನ ಸೇರಿಸಿದ್ದೀನಿ. ದೊಡ್ಡ ಗ್ಲಾಸಲ್ಲಿ ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಆವಾಗಲೇ ಸ್ವಲ್ಪ ಚಿಕನ್ ಬೇಯೋದಕ್ಕೆ ಹಾಕಿದ್ದೆ. ಈಗ ಸಾಂಬಾರಿಗೆ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಸಾಲೆ ಕಾಯೋ ತನಕ ಒಂದು 5-10 ನಿಮಿಷ ಬೇಯಿಸ್ಕೊಳ್ತೀನಿ ತಟ್ಟೆ ಮುಚ್ಚಿ. ಈಗ ಬೇಳೆನ ಚೆಕ್ ಮಾಡ್ತೀನಿ, ಬೆಂದಿದೆ. ಇಷ್ಟು ಬೆಂದರೆ ಸಾಕು ಸ್ನೇಹಿತರೆ. ತುಂಬ ಬೆಂದರೆ ಬೇಳೆ ಸಾಂಬಾರು ಥರ ಆಗಿಬಿಡುತ್ತೆ. ಈ ಥರ ಬೇಳೆನೇ ಇರಬೇಕು. ಇದಕ್ಕೆ ಬೇಳೆ ನಾವು ಚಿಕನ್ ಹಾಕಿ ಸಾರು ಮಾಡಿದಾಗ ಈ ಥರ ಬೇಳೆ ಹಂಗೇ ಇರಬೇಕು. ನಾನು ದೋಸೆನೂ ಮಾಡಿದ್ದೀನಿ, ಮುದ್ದೆನೂ ಮಾಡಿದ್ದೀನಿ. ಎಲ್ಲ ಜೊತೆಗೇನು ಚಪಾತಿ ಜೊತೆಗೆ, ಪೂರಿ ಜೊತೆಗೆ ಎಲ್ಲನೂ ಸೂಪರಾಗಿರುತ್ತೆ. ಈ ಥರ ಒಂದು ಸಲ ಟ್ರೈ ಮಾಡಿ. ಇದಕ್ಕೆ ಹಸಿಮೆಣಸಿನ್ಕಾಯಿ ಒಗ್ಗರಣೆ ಕೊಡೋದ್ರಿಂದ, ಕರಿಬೇವು ಸೊಪ್ಪು ಎಲ್ಲ ಹಾಕಿ ಒಗ್ಗರಣೆ ಹಾಕಿ ಹಸಿಮೆಣಸಿನ್ಕಾಯಿ ಎಲ್ಲ ರುಬ್ಬೋದ್ರಿಂದ ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ. ಈ ಥರ ಒಂದು ಸತಿ ಟ್ರೈ ಮಾಡಿ. ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ಇದಕ್ಕೆ ಬೇಳೆ ಸೀಸನಲ್ಲಿ ವೆರೈಟಿಯಾಗಿ ಮಾಡ್ಬೋದು. ನೀವು ಈ ಥರ ಮಾಡಿ. ಸಖತ್ತಾಗಿದೆ ಸಾಂಬಾರು. ಆದರೆ ಈ ಥರ ಸ್ವಲ್ಪ ತೆಳ್ಳಗೆ ಇರಬೇಕು ಸಾಂಬಾರು ಯಾವತ್ತೂ. ತುಂಬ ಗಟ್ಟಿ ಇದ್ದರೆ ಚೆನ್ನಾಗಿರಲ್ಲ. ಇಷ್ಟು ತೆಳ್ಳಗಿರಬೇಕು. ಬೇಳೆ ಈ ಥರ ಬೆಂದಿರಬೇಕು. ಚಿಕನ್ನು ಬೆಂದಿದೆ. ಮೊದಲೇ ಚಿಕನ್ ಬೇಯಿಸ್ಕೊಂಡಿರೋದ್ರಿಂದ ಚಿಕನ್ನೂ ಸಹ ಬೆಂದಿದೆ. ಇನ್ನು ಜಾಸ್ತಿ ಬೇಯಿಸೋಕ್ಕೋದ್ರೆ ಬೇಳೆ ಸಾಂಬಾರು ಥರ ಅಂಟಂಟಾಗ್ಬಿಡುತ್ತೆ. ಈ ಥರ ಇದ್ದರೆ ಚೆನ್ನಾಗಿರುತ್ತೆ ಸ್ನೇಹಿತರೆ. ಮಾಡಿ ತಪ್ಪದೆ ಈ ಸೀಸನಲ್ಲಿ ಮಾಡಿ ತಿನ್ನಿ. ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ತುಂಬ ಜನಕ್ಕೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ.